ನಮಸ್ಕಾರ ಎಲ್ರಿಗೂ. ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನವರಾತ್ರಿಯ 9ನೇ ದಿನ. ನಾವು ಮೊದಲನೇ ದಿನದಿಂದ ಇಲ್ಲಿಯವರೆಗೆ ಹೇಗೆ ಜಗನ್ಮಾತೆ ಶೈಲಪುತ್ರಿ ಆಗ್ತಾಳೆ, ಪರ್ವತರಾಜನ ಆಸ್ಥಾನದಲ್ಲಿ ಪರ್ವತರಾಜನ ಮನೆಯಲ್ಲಿ ಜನಿಸಿ ಆನಂತರ ಶಿವನನ್ನು ಪಡೆಯಬೇಕು ಅನ್ನುವ ಸಂಕಲ್ಪದಿಂದ ಶಿವನ ತಪಸ್ಸನ್ನು ಮಾಡಿ ಶಿವನನ್ನು ಪಡೆದು, ತಪಸ್ಸು ಮಾಡುವಾಗ ಬ್ರಹ್ಮಚಾರಿಣಿ ಆಗ್ತಾಳೆ, ಶಿವನನ್ನು ಪಡೆದು ದೆನ್ ಆ ಯೋಗೀಶ್ವರಿ ಆಗ್ತಾಳೆ. ಆ ನಂತರದಲ್ಲಿ ತಾರಕಾಸುರನ ವಧೆಗಾಗಿ ಇವರಿಬ್ಬರ ಪುತ್ರ ಜನನ ಆಗುತ್ತೆ. ಆ ಪುತ್ರ ಜನನದಿಂದ ಸ್ಕಂದ ಮಾತೆ ಆಗ್ತಾಳೆ. ದೈತ್ಯರ ಸಂಹಾರಕ್ಕಾಗಿ ಕಾತ್ಯಾಯಿನಿ ಮಹರ್ಷಿಯ ಆಶ್ರಮದಲ್ಲಿ ಉದ್ಭವವಾದಂತಹ ಜ್ವಾಲೆಯಿಂದ ಕಾತ್ಯಾಯಿನಿಯಾಗಿ ಉದ್ಭವವಾಗ್ತಾಳೆ. ಕಾಳರಾತ್ರಿಯಾಗಿ ಮಹಿಷಾಸುರ ಮರ್ದಿನಿಯ ಸಲುವಾಗಿ ಕಾಳರಾತ್ರಿಯ ರೂಪದಲ್ಲಿ ಕಾಣಿಸ್ಕೋತಾಳೆ. ನಂತರ ಮಹಾಗೌರಿ ಆಗ್ತಾಳೆ. ಎಲ್ಲ ತಪಸ್ಸಿನ ಕುಂದು ಹೋಗಿರುವ ಬಣ್ಣ ಹಾಗೂ ದೇಹವನ್ನು ಗಂಗೆಯಲ್ಲಿ ಮಿಂದು ಮಹಾಗೌರಿಯಂತೆ ಅತ್ಯಂತ ಬಿಳುಪು, ತಪಸ್ಸಿನ ತೇಜಸ್ಸು ಎರಡನ್ನೂ ಒಳಗೊಂಡು ತುಂಬ ಬಿಳಿಯಾದ ಶುಭ್ರವಾದ ತೇಜಸ್ಸಿನಿಂದ ಕೂಡಿದ ಮಹಾಗೌರಿ ಆಗ್ತಾಳೆ. ಆಕೆಯನ್ನು ಸಪ್ತಮಿಯ ದಿನದಂದು ಸರಸ್ವತಿಯ ರೂಪದಲ್ಲೂ ಪ್ರಾರ್ಥಿಸಲಾಗುತ್ತದೆ. ಮೂಲ ನಕ್ಷತ್ರದ ದಿನ ಅಂತ ಕೇಳ್ಕೊಂಡು ಬಂದ್ವಿ. ಹಾಗೆ ಅಷ್ಟಮಿಯ ದಿನ ಆಕೆ ದುರ್ಗಾಷ್ಟಮಿ ಅಂತಲೂ ಕರಿತೇವೆ. ಆಕೆಯನ್ನು ದುರ್ಗಿಯ ರೂಪ ಅಂದರೆ ಅಷ್ಟಮಿಯ ದಿನ ದುರ್ಗಾದೇವಿ ಆ ಥರನೂ ಪ್ರಾರ್ಥಿಸಲಾಗುತ್ತದೆ. ಇವತ್ತು 9ನೇ ದಿನ, ನವರಾತ್ರಿಯ 9ನೇ ದಿನ. ಆಕೆಯನ್ನು ಸಿದ್ಧಿದಾತ್ರಿಯ ರೂಪದಲ್ಲಿ ನೋಡಲಾಗತ್ತೆ, ಆರಾಧಿಸಲಾಗತ್ತೆ. ಸಿದ್ಧಿದಾತ್ರಿ ಅಂತ ಅಂದರೆ, ಸಿದ್ಧಿ ಅಂತಂದರೆ ಏನನ್ನಾದರೂ ಧ್ಯಾನ ಅಥವಾ ನಮ್ಮ ಸಾಮರ್ಥ್ಯದಲ್ಲಿ ಇರೋದನ್ನು, ಧಾತ್ರಿ ಅಂತಂದರೆ ಪಡೆಯುವುದು ಅಥವಾ ಕೊಡುವುದು ಅಥವಾ ನೀಡುವುದು ಅಂತ. ಅಂದರೆ ಯಾವುದಾದರೂ ಒಂದು ಅಲೌಕಿಕ ಶಕ್ತಿಯನ್ನು ಕೊಡುವುದು, ನೀಡುವುದು ಅನ್ನೋದರ ಅರ್ಥ ಬರುತ್ತೆ ಸಿದ್ಧಿದಾತ್ರಿ ಅಂತ ಅಂದರೆ. ಈ ಸಿದ್ಧಿದಾತ್ರಿ ಶಿವನ ದೇಹದ ಒಂದು ಭಾಗನೇ ಆಗಿದ್ದಾಳೆ ಅಂತ ಹೇಳ್ಬೋದು. ನಾವು ಕೇಳಿದ್ದೇವೆ ಶಿವನ ಅರ್ಧನಾರೀಶ್ವರ ಅಂತ ಪೂಜಿಸೋದನ್ನು. ಆ ಅರ್ಧನಾರೀಶ್ವರನ ಭಾಗದಲ್ಲಿ ಒಂದು ಅರ್ಧ ಭಾಗ ಸಿದ್ಧಿದಾತ್ರಿ ದೇವಿಯದು ಅಂತ ಆಗುತ್ತೆ. ಈಕೆ ಯಾವ ರೀತಿ ಈಕೆಯ ಒಂದು ಉಗಮ ಅಥವಾ ಇವಳ ಬಂತು ಅಂತ ಅಂದರೆ, ನಾವು ಆವಾಗಲೇ ಹಿಂದಿನ ದಿನದ ಕಥೆಗಳಲ್ಲಿ ಕೇಳಿದಂತೆ ಬ್ರಹ್ಮಾಂಡ ಪೂರ್ಣವಾಗಿ ಕತ್ಲೆಯಿಂದ ತುಂಬಿರುವ ಸಮಯದಲ್ಲಿ, ಆಗ ಪ್ರಪಂಚದಲ್ಲಿ ಯಾವುದು ಜೀವಜಂತು ಏನೇ ಸೂಚನೆಗಳೇ ಇರಲಿಲ್ಲ. ಆ ಸಮಯದಲ್ಲಿ ಒಂದು ಬೆಳಕಿನ ಕಿರಣ ಬರುತ್ತೆ, ಅಂದರೆ ಒಂದು ಬೆಳಕಿನ ಆಹ್ವಾನ ಆಗುತ್ತೆ. ಅದು ಎಲ್ಲ ಕಡೆ ಶೂನ್ಯದ ಪ್ರತಿಯೊಂದು ಮೂಲೆನ ಬೆಳಗುತ್ತಂತೆ. ಅದು ಆ ಕಿರಣ ಈಕೆಯ ನಗುವಿನಿಂದ ಬಂದು ಆಕೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸ್ಲು ಅಂತ ಕೇಳ್ತೀವಲ್ಲ, ಜಗನ್ಮಾತೆಯ ನಗುವಿನಿಂದ, ಅದೇ ಈ ಕಿರಣ ಅಂತ ಹೇಳ್ಬೋದು. ಹಾಗೆ ನಾವು ಕತ್ತಲೆ ಅಂತಂದರೆ ಏನು, ಕತ್ತಲೆ ಅಥವಾ ಕಪ್ಪು ಗಾಢವಾದ ಕತ್ತಲೆ ಅಂತಂದರೆ ಬೆಳಕಿಲ್ಲದೇ ಇರುವುದು. ಕತ್ತಲೆ ಅನ್ನೋದು ನಿಗೂಢ, ರಹಸ್ಯ ಅಂತಲೂ ಹೇಳ್ತೇವೆ. ಬೆಳಕಿಲ್ಲದ ಜಾಗನೇ ಕತ್ತಲೆ. ಸೊ ಬೆಳಕು ಬಂದ ಕೂಡಲೇ ಅದು ಬೆಳಕಿನಿಂದ ತುಂಬಿ ಬಿಡುತ್ತೆ, ಆ ಥರ ತಿಳ್ಕೊಬೋದು, ಆ ಥರ ಅರ್ಥ ಮಾಡ್ಕೋಬೇಕು. ಬ್ರಹ್ಮಾಂಡ ಕತ್ತಲೆಯಿಂದ ತುಂಬಿತ್ತು ಅಂದರೆ ಬೆಳಕಿರಲಿಲ್ಲ. ಈಕೆಯ ನಗು ಬಂದ ಕೂಡಲೇ ಆ ಒಂದು ನಗೆಯಿಂದ ಇಡೀ ಬ್ರಹ್ಮಾಂಡವನ್ನು ಬೆಳಕಿನಿಂದ ತುಂಬಿದ್ಲು ಆ ಜಗನ್ಮಾತೆ ಅಂತ. ಹಾಗೆ ಇವಳು ಹೇಗೆ ಅಂತಂದರೆ, ಪ್ರಪಂಚದಲ್ಲಿ ಏನು ಸೃಷ್ಟಿನೇ ಆಗದೇ ಇದ್ದಾಗ ಈ ಜಗನ್ಮಾತೆನೇ ತಾಯಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಹುಟ್ಟಿಸ್ತಾಳಂತೆ. ಅವರಿಗೆ ಒಂದೊಂದು ಪಾತ್ರಗಳನ್ನು ಕೊಟ್ಟುಬಿಟ್ಟು, ನೀವು ಪ್ರಪಂಚದ ಅಂದರೆ ಭೂಮಂಡಲವನ್ನು ಸೃಷ್ಟಿ ಮಾಡಿರಿ ಅಂತ ಹೇಳಿಬಿಟ್ಟು ಅವಳು ಮಾಯ ಆಗಿಬಿಡ್ತಾಳಂತೆ. ಅಂದರೆ ಈಕೆ ಒಬ್ಬೊಬ್ಬರಿಗೂ ಒಂದೊಂದು ಇದನ್ನು ಕೊಡ್ತಾಳಂತೆ. ಅಂದರೆ ಏನೇನು ಕೆಲಸಗಳು ಮಾಡಬೇಕು, ಸೃಷ್ಟಿಯ ಭೂಮಂಡಲದ ಸೃಷ್ಟಿಯ ಸಮಯದಲ್ಲಿ ಒಬ್ಬೊಬ್ಬರು ಯಾವ ರೀತಿ ಸೃಷ್ಟಿಯನ್ನು ಮಾಡಬೇಕು ಅಂತ
ಆಗ ಬ್ರಹ್ಮನಿಗೆ ಇಡೀ ಪ್ರಪಂಚದ ಸೃಷ್ಟಿಕರ್ತನ ಪಾತ್ರವನ್ನು ಕೊಡ್ತಾಳಂತೆ. ವಿಷ್ಣುಗೆ ಸೃಷ್ಟಿ ಮತ್ತು ಅದರ ಜೀವಿಗಳ ಸಂರಕ್ಷಣೆಯ ಪಾತ್ರನ ಕೊಡ್ತಾಳಂತೆ. ಹಾಗೆ ಶಿವನಿಗೆ, ಮಹೇಶ್ವರನಿಗೆ ಸಮಯ ಬಂದಾಗ ಎಲ್ಲ ಲೋಕಗಳನ್ನು ನಾಶ ಮಾಡು ಅಂತ ಪಾತ್ರವನ್ನು ಕೊಡ್ತಾಳಂತೆ. ಈ ಮೂವರು ನೀವು ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಮೂವರು ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಅಂತ ಹೇಳ್ತಾಳಂತೆ ಈಕೆ ಜಗನ್ಮಾತೆ. ಹಾಗೆ ಅವರಿಗೆ ಅದು ಬೇಕಾದಂತಹ ದೈವಿಕ ಅದ್ಭುತ ಶಕ್ತಿಗಳನ್ನು ಅವರಿಗೆ ನೀಡ್ತಾಳಂತೆ. ಅದೇ ಈ ಸಿದ್ಧಿಗಳು ಅಂತಂದರೆ ನಾವೇನು ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಂಭ್ಯ, ಇಷಿತ್ವ ಮತ್ತು ವಶಿತ್ವ ಎನ್ನುವುದು ಈ 8 ಅಲೌಕಿಕ ಶಕ್ತಿಗಳು ಅಂತ ಹೇಳ್ಬೋದು. ಈ 8 ಅವರಿಗೆ ಕೊಡ್ತಾಳಂತೆ ತಾಯಿ ಜಗನ್ಮಾತೆ. ಇದರಲ್ಲಿ ಅಣಿಮ ಅಂತಂದರೆ ದೇಹವನ್ನು ಎಷ್ಟು ಚಿಕ್ಕ ಗಾತ್ರಕ್ಕಾದರೂ ಮಾಡ್ಕೊಳ್ಳೋದು, ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಯ ಗಾತ್ರಕ್ಕೆ ತೆಗೆದುಕೊಳ್ಳೋದು. ಇದನ್ನು ನಾವು ರಾಮಾಯಣದಲ್ಲಿ ಹನುಮಂತ ಅವನಿಗೆ ಈ ಶಕ್ತಿ ಇತ್ತು, ಅಣಿಮ ಮಹಿಮಾ ಶಕ್ತಿಗಳು ಅಂತ ಕೇಳಿದ್ದೇವೆ. ಅವನು ಲಂಕೆ ಒಳಗೆ ಹೋಗಬೇಕಾದ್ರೆ ಬಾಗಿಲಿನಲ್ಲಿ ನಿಂತಿದ್ದ ಲಂಕಿಣಿಯನ್ನು ಕಣ್ತಪ್ಪಿಸಿ ಹೋಗಬೇಕಾದ್ರೆ ಈ ಅಣಿಮಾ ಶಕ್ತಿಯಿಂದ ಅತ್ಯಂತ ಚಿಕ್ಕ ಅಣುವಿನ ರೂಪದಲ್ಲಿ ಒಳಗೆ ಹೋದ ಅಂತ ಕತೆ ಕೇಳಿದ್ದೇವೆ. ಹಾಗೆ ಲಂಕೆಯನ್ನು ಧ್ವಂಸ ಮಾಡುವಾಗ ಅತ್ಯಂತ ದೊಡ್ಡ ಬೃಹದಾಕಾರವಾಗಿ ಬೆಳೆದ ಅಂತಲೂ ಕೇಳಿದ್ದೇವೆ. ಅದು ಮಹಿಮಾ ಅಂತಂದರೆ ದೇಹವನ್ನು ನಾವು ಅಪರಿಮಿತ ಗಾತ್ರಕ್ಕೆ ವಿಸ್ತರಿಸುವಂಥದ್ದು. ಆಂಜನೇಯ ಆವಾಗ ತುಂಬ ದೊಡ್ಡವನಾಗಿ ಆ ಬಾಲಕ್ಕೆ ಬೆಂಕಿ ಹಚ್ಕೊಂಡು ಇಡೀ ಲಂಕೆನ ಸುಟ್ಟಾಕ್ತಾನೆ ಅಂತ ಕತೆ ಕೇಳೇ ಇದ್ದೀವಲ್ವ, ಅದೇ ಮಹಿಮಾ ಸಿದ್ಧಿ ಅಂತಂದರೆ. ಇನ್ನು ಗರಿಮಾ ಅಂತಂದರೆ ಅಪರಿಮಿತ ಭಾರ, ಅಂದರೆ ಎಷ್ಟು ಬೇಕಾದರೂ ಭಾರವುಳ್ಳವನಾಗಿ ಮಾಡ್ಕೋಬೋದು. ಅದನ್ನು ನಾವು ನೋಡಿದ್ದೇವೆ. ಹನುಮಂತನ ಅಲ್ಲಾಡ್ಸೋಕ್ಕೆ ಆಗಲ್ಲ, ಅವನ ಬಾಲವನ್ನು ಸಹ ಅಲ್ಲಾಡಿಸ್ಲಿಕ್ಕೆ ಆಗಲ್ಲ ಅಂತ ಕತೆ ಕೇಳಿದ್ದೀವಲ್ಲ, ಆ ಥರ. ಇನ್ನು ಲಘಿಮ ಅಂತಂದರೆ ತೂಕನೇ ಇಲ್ಲದೆ ಇರೋದು, ಗಾಳಿಯಲ್ಲಿ ತೇಲುವಷ್ಟು, ಅದಕ್ಕೂ ಇನ್ನೂ ಕಡಿಮೆ ತೂಕನೇ ಇಲ್ಲದೆ ಇರೋದು ಅನ್ನುವ ಅರ್ಥದಲ್ಲಿ ಬರುತ್ತೆ. ಪ್ರಾಪ್ತಿ ಅಂತಂದರೆ ಸರ್ವವ್ಯಾಪ್ತಿ ಆಗೋದು, ಎಲ್ಲ ಕಡೆ ವ್ಯಾಪಿಸಿರೋದು ಅಂತ. ಪ್ರಾಕಂಭ್ಯ ಅಂತಂದರೆ ಏನು ಅನ್ಕೋತೀವೋ, ಏನು ಬಯಸ್ತೀವೋ ಅದನ್ನು ಸಾಧಿಸೋದು ಅಂತ. ಇನ್ನು ಈಶಿತ್ವ ಅಂತಂದರೆ ಸಂಪೂರ್ಣವಾಗಿ ಪಡೆದುಕೊಳ್ಳೋದು, ಸಂಪೂರ್ಣವಾಗಿ ಹೊಂದೋದು ಅಂತ. ಮತ್ತು ಕಡೆಯದಾಗಿ ಪ್ರಭುತ್ವ ಮತ್ತು ವಶಿತ್ವ ಅಂತಂದರೆ ಎಲ್ಲವನ್ನು ಅಧೀನಗೊಳಿಸುವ ಶಕ್ತಿ ಹೊಂದಿರೋದು ಅಂತ. ಹಾಗೆ ಈ 8 ಸಿದ್ಧಿಗಳನ್ನು ತಾಯಿ ಜಗನ್ಮಾತೆ ಸಿದ್ಧಿದಾತ್ರಿ ಆದ್ದರಿಂದ ಈ ಸಿದ್ಧಿಗಳನ್ನು ತ್ರಿಮೂರ್ತಿಗಳಿಗೆ ನೀಡ್ತಾಳೆ. ಹಾಗೆ ಅವರಿಗೆ 9 ನಿಧಿಗಳು ಮತ್ತು 10 ಇತರ ರೀತಿಯ ಅಲೌಕಿಕ ಶಕ್ತಿಗಳನ್ನು, ಸಾಮರ್ಥ್ಯಗಳನ್ನು ನೀಡಿಬಿಟ್ಟು ಆಕೆ ಮಾಯ ಆಗಿಬಿಡ್ತಾಳೆ ಅಂತ ಕತೆ ಇದೆ ದೇವಿ ಮಹಾತ್ಮೆಯ ಕಥೆಯಲ್ಲಿ. ಆಗ ಇವರು 3 ಜನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇಡೀ ಭೂಮಂಡಲದ ಸೃಷ್ಟಿಯನ್ನು ಮಾಡ್ತಾ ಪ್ರಪಂಚದಲ್ಲಿ ಹೇಗೆ ಪ್ರಾಣಿಗಳಿರ್ಬೋದು, ಜಲಚರಗಳಿರ್ಬೋದು, ಗಿಡ ಮರ ಬಳ್ಳಿ ಪರ್ವತಗಳು ನದಿ, ಈ ರೀತಿ ಎಲ್ಲವನ್ನು ಸೃಷ್ಟಿ ಮಾಡ್ತಾ ಅಸಂಖ್ಯಾತ ಪರ್ವತಗಳು ನದಿಗಳು ಇವನ್ನೆಲ್ಲ, ಹಾಗೆ ಜೀವ ಜಂತುಗಳನ್ನು ಮನುಷ್ಯರನ್ನು ಎಲ್ಲರನ್ನು ಸೃಷ್ಟಿ ಮಾಡ್ತಾ ನಕ್ಷತ್ರ ಪುಂಜಗಳು ಎಲ್ಲವನ್ನು ಮಾಡಿ ಆಮೇಲೆ ಮುಂದೆ ಏನು ಮಾಡೋದು ಅಂತ ಎಲ್ಲ ಪೂರ್ಣಗೊಂಡಿದೆ. ಈಗ ಅವರಿಗೆ ಇನ್ನು ಮುಂದೆ ಹೇಗೆ ಅಂತ ಯೋಚನೆ ಮಾಡುವಾಗ ಮತ್ತೆ ಸಮುದ್ರದ ನದಿಯ ದಡದಲ್ಲಿ ಕೂತ್ಕೊಂಡು ತಾಯಿ ಜಗನ್ಮಾತೆಯನ್ನು ಪ್ರಾರ್ಥಿಸ್ತಾರಂತೆ. ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ಮೇಲೆ ಆ ತಾಯಿ ಜಗನ್ಮಾತೆ ಮತ್ತೆ ಪ್ರತ್ಯಕ್ಷಳಾಗಿ ಅವರಿಗೆ ಎಲ್ಲ ಅಂದರೆ ಯಾವ ರೀತಿ ನೀವು ಮುಂದೆ ಸೃಷ್ಟಿ ಆದ ಮೇಲೆ ಇದನ್ನು ಭೂಮಂಡಲವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿ ಅದು ನಡಿಬೇಕು ಅಂತ ಎಲ್ಲ ಹೇಳಿ ಆಮೇಲೆ ಅವರನ್ನು ನಿಮ್ಮ ಕೆಲಸದಲ್ಲಿ ಮುಂದುವರಿಯಿರಿ ಅಂತ ಹೇಳಿ, ಯಾರಿಗೆ ಯಾವ ಸ್ಥಾನ ಅಂದರೆ ಸಸ್ಯ ಮತ್ತು ಪ್ರಾಣಿ ಅವುಗಳಿಗೆ ಯಾವ್ಯಾವ ಸ್ಥಾನ ಕೊಡಬೇಕು, ಹಾಗೆ 14 ಲೋಕಗಳನ್ನು ಸೃಷ್ಟಿಸಿ ಒಟ್ಟಾರೆಯಾಗಿ ಆ 14 ಲೋಕಗಳಲ್ಲಿ
ಜೀವಿಗಳಿಗೆ ಎಲ್ಲೆಲ್ಲಿ ವಾಸಿಸಲು ಸ್ಥಳ ಕೊಡಬೇಕು, ಎಲ್ಲೆಲ್ಲಿ ಅವರು ಇರಬೇಕು ಅನ್ನೋದನ್ನೆಲ್ಲ ತಿಳಿಸಿ ಅವರಿಗೆ ಆ ಕೆಲಸವನ್ನು ಕೊಟ್ಟು ಮುಂದೆ ಹೋಗ್ತಾಳಂತೆ. ಹಾಗೆ ಈ ರೂಪದಲ್ಲಿರುವ ತಾಯಿನೇ ಸಿದ್ಧಿದಾತ್ರಿ ಅಂತ ಹೇಳ್ಬೋದು. ಈಕೆ ನಾವು ದುರ್ಗಾದೇವಿಯ 9ನೇ ರೂಪ ಅಂತ ಹೇಳ್ತೇವೆ. ಈಕೆಯನ್ನು ನಾವು ಪ್ರಾರ್ಥಿಸಿದಾಗ ನಮಗೆ ಬೇಕಾಗುವ ಸಿದ್ಧಿಗಳನ್ನು ನಾವು ಅಂದರೆ ಮಾನವರು, ಹುಲು ಮಾನವರು ನಮಗೇನು ಬೇಕು ಅಂತ ಕೇಳಿದಾಗ ಆಕೆ ಧಾತ್ರಿಯಾಗಿ ಎಲ್ಲವನ್ನು ನಾವು ಬಯಸಿದ್ದು ನಮಗೇನು ಅರ್ಹತೆ ಇದೆಯೋ ಅದರ ಮಟ್ಟಿಗೆ ಕೊಡ್ತಾಳಂತೆ. ಹಾಗಾಗಿ ಈಕೆಯನ್ನು ನಾವು ಪ್ರಾರ್ಥಿಸಿ ನಮಗೆ ಬೇಕಾದ್ದನ್ನು ನಾವು ನಮಗೆ ಅರ್ಹತೆ ಇರುವುದನ್ನು ಕೊಡು ತಾಯಿ ಅಂತ ಕೇಳಿಕೊಂಡು ನಾವು ಮುಂದೆ ಹೋಗೋಣ. ಇನ್ನಷ್ಟು ವಿಶೇಷಗಳನ್ನು ನಾವು ವಿಜಯದಶಮಿ ನಾಳೆ ವಿಜಯದಶಮಿ ದಿನ ತಿಳ್ಕೊಳ್ಳೋಣ. ನಮಸ್ಕಾರ.